ಎರಡು ರೀತಿಯಲ್ಲಿ ತನಿಖೆಗೆ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ. ಒಂದು, ಏಕಸದಸ್ಯ ಆಯೋಗದ ನೇತೃತ್ವದಲ್ಲಿ ತನಿಖೆ. ಇಡೀ ಘಟನೆ ಕುರಿತಂತೆ ಸರ್ಕಾರದ ವತಿಯಿಂದ ತನಿಖೆ ಆಗುತ್ತೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಎರಡನೇದು, ಸಿಐಡಿ ತಂಡದಿಂದ ತನಿಖೆ ನಡೆಸುವುದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಎಫ್ಐಆರ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಿದೆ ಸಿಐಡಿ. ಅಧಿಕೃತ ಘೋಷಣೆ ಇದು ಸಿಎಂ ಇಂದ. ಒಟ್ಟು 2 ಮಾದರಿಯಲ್ಲಿ ತನಿಖೆ ನಡೆಸಿ ವರದಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಮುಖ್ಯಮಂತ್ರಿಗಳು. 3 ಸಂಸ್ಥೆಗಳ ವಿರುದ್ಧ ಸಿಐಡಿ ತನಿಖೆ ನಡೆಯಲಿದೆ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ, ಒಟ್ಟು 2 ರೀತಿಯಲ್ಲಿ ತನಿಖೆಗೆ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಏಕಸದಸ್ಯ ಆಯೋಗದ ನೇತೃತ್ವದಲ್ಲಿ ತನಿಖೆ, ಅದು ಕೂಡ ಇಡೀ ಘಟನೆ ಕುರಿತಂತೆ ಸರ್ಕಾರದ ವತಿಯಿಂದ ತನಿಖೆ ಆಗುತ್ತೆ. ಸರ್ಕಾರದ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗುತ್ತೆ. ಇನ್ನು ಎರಡನೇದಾಗಿ ಸಿಐಡಿ ತಂಡದಿಂದ ತನಿಖೆ ನಡೆಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಎಫ್ಐಆರ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿಐಡಿ ತಂಡ ನಡೆಸಲಿದೆ. ಒಟ್ಟು 2 ಮಾದರಿಯಲ್ಲಿ ತನಿಖೆ ನಡೆಸಿ ವರದಿಗೆ ಆದೇಶವನ್ನು ಹೊರಡಿಸಲಾಗಿದೆ 3 ಸಂಸ್ಥೆಗಳ ವಿರುದ್ಧ. ಯಾವ್ಯಾವು ಸಿಐಡಿ ತನಿಖೆ ನಡೆಸುತ್ತೆ? 3 ಸಂಸ್ಥೆಗಳ ವಿರುದ್ಧ. ಅದು ಕೆಎಸ್ಸಿಎ ಅಂತ ಚೇಂಜ್ ಮಾಡ್ಕೊಳ್ಳಿ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ, ಈ 3 ಸಂಸ್ಥೆಗಳ ವಿರುದ್ಧ ಸಿಐಡಿ ತನಿಖೆಯನ್ನು ನಡೆಸುತ್ತೆ. ಇದು ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಆದೇಶವನ್ನು ಹೊರಡಿಸಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಕಲ್ ಡಿ ಕುನ್ಹಾ ಇದ್ದಾರಲ್ಲ, ನಿವೃತ್ತ ನ್ಯಾಯಮೂರ್ತಿಗಳು, ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗುತ್ತೆ ಮೊದಲಿಗೆ. ಅದಾದ ನಂತರ ಸಿಐಡಿ ತಂಡದಿಂದ ಮತ್ತೊಂದು ತನಿಖೆಯೂ ಕೂಡ ನಡೆಯುತ್ತೆ. ಅಂದರೆ ಈ ಘಟನೆ ಹೆಂಗಾಗಿದೆ ಅಂತ ಅಂದರೆ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗಿರುವಂಥ ಘಟನೆ ಇದು.